ಗುರುವೆ, ನೀನ್ ಈ ತರ ದೇವಸ್ಥಾನ ಮೆಟ್ಲ ಮೇಲೆ ಕುತ್ಕೊಂಡು ತೆಂಗಿನಕಾಯಿ ತಿನ್ನೋದು, ನಾನ್ ಶ್ರೀರಾಮಚಂದ್ರನ್ ಗೆಟಪ್ ಹಾಕೊಂಡಿದ್ರ ತಿರುಪಿ ಒಂಥರ ಇರೋ ಕಾಲ ಎಲ್ಲ ಒಟ್ಟಾಯ್ತು. ಯಾಗೋ ಅಲ್ಲೋಡು ಅವತ್ತು ನಮ್ಮ ಹತ್ರ ಜಗಳ ಆಡ್ಬಿಟ್ಟು ಹೋದ್ಲಲ್ಲ ರಸತಾಲಿ ಕಬ್ಬು. ಕಬ್ಬಲ್ಲ ಗುರು ಇವಳು, ಆಕಾಶ್ ಆಡಿಯೋ ಕಂಪನಿ ಓನರ್ ಸೂರ್ಯಚಂದ್ರ ರಾಯ್ ಅವರ ಏಕೈಕ ಕುಮಾರಿ ಇವಳು ಅಂತ ಈಗಲೇ ನನಗೆ ಗೊತ್ತಾಗಿದ್ದು. ಎಂತ ಶುಭವಾರ್ತೆ ಹೇಳ್ದೋ ಚಿಕ್ಕ ಸರಸ್ವತಿ. ಈಗಲೇ ಒಂದ್ ಸೂಪರ್ ಡೂಪರ್ ಪ್ಲಾನ್ ಹಾಕಿ ಕೆಟ್ಟಪ್ಪ. ಅವಳ ಅಭಿಮಾನನ ಸಂಪಾದನೆ ಮಾಡಿದ್ರೆ ಮ್ಯೂಸಿಕ್ ಕಾಂಪಿಟೇಷನ್ ಅವಕಾಶನ ಅವಳೇ ಕೊಡಿಸ್ತಾಳೆ. ಮತ್ತೆ ಪ್ಲಾನ? ಏಯ್ ಯಾಕೋ ಈಗ ಎದರ್ತೀಯ? ನಾನು ಹೇಳೋದನ್ನ ಸ್ವಲ್ಪ ಹುಷಾರಾಗಿ ಕೇಳು. ಟಳ್ಳಂತರ ಮುಸ್ಕಾಕೋ, ಕೋತಿತ್ರ ಕುಪ್ಪಳಿಸ್ಕೊಂಡೋಗಿ ಅವಳ ಹತ್ರ ಬ್ಯಾಗ್ ಕಿತ್ಕೋ. ಕಬಡ್ಡಿ ಕಬಡ್ಡಿ ಅಂತ ಅವಳು ಬಡ್ಕೋತಾಳೆ. ಆಗ ನಾನು ಬಂದು ಫೂ ಫೂ ಅಂತ 2 ಕರಾಟೆ 3 ಫ್ರೀ ಸ್ಟೈಲ್ ಹೊಡೆದು ನಿನ್ನ ಹತ್ರ ಬ್ಯಾಗ್ ಕಿತ್ಕೊಂಡು ಅವಳ ಹತ್ರ ಕೊಟ್ಬಿಡ್ತೀನಿ. ಯಾಗಿದೆ ನನ್ನ ಪ್ಲಾನು? ನಿನ್ನ ಪ್ಲಾನು ಸೂಪರು, ಎಕ್ಸ್ಟ್ರಾರ್ಡನರಿ, ಬೊಂಬಾಟು. ಆದ್ರೆ ಒಂದ್ ಚಿಕ್ಕ ಚೇಂಜು. ಏನದು? ನೀನು ಮುಸ್ಕಾಕೊಂತೀಯ, ನೀನು ಕೋತಿ ಹೆಂಗ್ ಕುಪ್ಪಳಿಸ್ಕೊಂಡು ಹೋಗ್ತೀಯ, ನೀನ್ ಬ್ಯಾಗ್ ಕಿತ್ಕೊಂತೀಯ, ಅವಳು ಅಯ್ಯಯ್ಯೋ ಅಂತಾಳೆ, ನಾನ್ ಬಂದು ಹಿಂಗ್ ಹೊಡಿತೀನಿ. ಹೆಂಗೆ? ಅಯ್ಯಯ್ಯೋ. ಹಾರ್ಮೋನಿಯಂ ದೊಡ್ಡ ತಬಲಾ ದೊಡ್ಡ? ಹಾರ್ಮೋನಿಯಂ. ಮತ್ ಹೋಗು. ಹೋಗ್ತೀನಿ. ಬಂದ್ಬಿಟ್ಲು. ಕಬಡ್ಡಿ ಕಬಡ್ಡಿ ಕಿತ್ಕೋ ಕಿತ್ಕೋ. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಅಯ್ಯಯ್ಯೋ, ಬಿಟ್ಲು ಅದು. ಅಯ್ಯಯ್ಯೋ, ಅಯ್ಯಯ್ಯಪ್ಪ, ಅಯ್ಯಯ್ಯೋ. ಆಕಾಶ್ ಆಡಿಯೋ ಕಂಪನಿ ನಡೆಸೋ ಸಂಗೀತ ಸ್ಪರ್ಧೆಯಲ್ಲಿ ನೀವು ನಮ್ಗೆ ಅವಕಾಶ ಕೊಡಿಸ್ತೀರಂತ ನಾವ್ ಈ ನಾಟಕ ಆಡಿದ್ವಿ. ನಿಮಗ್ ಸಹಾಯ ಮಾಡುವಾಗ ನಡೆಸಿ ನಿಮ್ ವಿಶ್ವಾಸ ಪಡಿಬೇಕು ಅಂತ ನಾವ್ ಪ್ಲಾನ್ ಹಾಕಿದ್ವಿ. ಆದ್ರೆ ಎಲ್ಲ ರಿವರ್ಸ್ ಆಗೋಯ್ತು. ನೀವು ನಮ್ಮನ್ನೇ ಚಿಂದಿ ಉಡಾಯಿಸ್ಬಿಟ್ರಿ. ಚಿಂದಿ ಮಾಡ್ಲಿಲ್ಲ ಅಣ್ಣ, ಚಿತ್ರಾನ್ನ ಮಾಡಾಕ್ಬಿಟ್ರು. ನೀನ್ ಇದಕ್ಕೆಲ್ಲ ಆಯ್ತು ಮಗನೇ. ಮ್ಯೂಸಿಕ್ ಕಾಂಪಿಟೇಷನ್ಗೆ ನೀವು ಕಂಟೆಸ್ಟ್ ಮಾಡ್ತೀರಾ? ಮ್ಯೂಸಿಕ್ ಅಂದ್ರೆ ರೋಡ್ ಸೈಡ್ ಅಲ್ಲಿ ಮಾಡೋ ಮ್ಯಾಜಿಕ್ ಅನ್ಕೊಂಡ್ರಾ? ಈ ನಾ ಇವಾಗ ಮಾತಾಡ್ಬೇಡ, ಗೌರವಾಗಿ ಹೇಳ್ ತಿಂತ್ಯ. ನನ್ ಟ್ರ್ಯಾಕ್ ಸಪರೇಟ್. ಡಕ್ಕೆ ಬರ್ಸಕ್ ಶುರು ಮಾಡ್ದೆ ಅಂದ್ರೆ ಅತಲ ವಿತಲ ಸುತಲ ರಸಾತಲ ತಲತಲ ಪಾತಲ ಲೋಕಗಳೆಲ್ಲ ಅಲ್ಲಾಡಿ ಹೋಗುತ್ತೆ. ಬಿಚ್ಚಿ ಬಾರಿಸ್ಲಾ ಹಾರ್ಮೋನಿಯಂ ಪೆಟ್ಟಿಗೆನ? ಅಷ್ಟೊಂದು ಅದ್ಭುತವಾಗಿ ಬಾರಿಸ್ತೀರಾ? ಇನ್ನೂ ಸಂಶಯನ? ನೀವು ಅನ್ನಿ. ಎಲ್ಲಂದ್ರೆ ಅಲ್ಲಿ, ಯಾವಾಗಂದ್ರೆ ಅವಾಗ, ಹಿಂದೆ ಮುಂದೆ, ಕೆಳಗೆ ಮೇಲೆ, ಯಾಕ್ ಬೇಕೋ ಹಾಗೆ ನಿಲ್ಲಿಸಿ ಮಲಗಿಸಿ ಬಾರಿಸ್ಬಿಡ್ತೀನಿ. ಸರಿಗಮ ಪದನಿ. ದಯವಿಟ್ಟು ನಮ್ಗೊಂದು ಅವಕಾಶ ಕೊಡಿಸ್ತೀರಾ? ಓಹೋ, ನಿಮ್ಮ ಕೆಪಾಸಿಟಿ ನನಗ್ ಗೊತ್ತಾಗ್ಬೇಕಲ್ಲ. ನನಗ್ ಗೊತ್ತಿರೋ ಒಬ್ಬ ದೊಡ್ಡ ವಿದ್ವಾಂಸರಿದ್ದಾರೆ, ಅವ್ರ ಜೊತೆ ಸ್ಪರ್ಧೆಲಿ ಬಾರಿಸ್ತೀರಾ? ಓಹೋ, ನಾವು ಬಾರ್ಸೋದ್ ನೋಡಿ ನೀವು ಆಹಾ ಅನ್ಬೇಕು. ನೀವು ಮಾತ್ರ ನಿಮ್ ಮಾತು ಮರಿಬಾರ್ದು. ನೀವು ನಮಗ್ ಸಹಾಯ ಮಾಡಿದ್ರೆ ನಿಮ್ಮನ್ನ 7 ಜನ್ಮಕ್ಕೂ ನಾವು ಮರೆಯಲ್ಲ. ನೀವಿಲ್ಲೇ ಇರಿ, ನಾನು ವಿದ್ವಾಂಸರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಲೋ ಚಿಕ್ಕ ಸರಸ್ವತಿ, ಗುರುವೆ, ಅಲ್ಲಿ ಕೂತ್ಕೊಂಡು ಶ್ರುತಿ ಮಾಡೋಣ ಬಾ. ಬಸ್ಕಿ ಹೊಡೆ ಕಡೆ, ಕುಸ್ತಿ ಮಾಡೋ ಕಡೆ ಸಂಗೀತ ಕಚೇರಿನ ಏನ್ ಗತಿ ಬಂತು ಬಾಲ ಸರಸ್ವತಿ? ಬಸ್ಕಿ ಹೊಡಿಲಿ, ವಿಸ್ಕಿ ಕುಡಿಲಿ, ವಿದ್ವಾಂಸ ವಿದ್ವಾಂಸನೇ. ನೀನು ಶ್ರುತಿ ಮಾಡು. ಕಿಶೋರ್, ನಿನಗೆ ಗಲಾಟೆ ಮಾಡಿದವರು ಸಿಕ್ಕಿದ್ದಾರೆ. ಬಾರಿಸ್ತೀನಿ ಅಂದಿದ್ಯಲ್ಲ, ನೋಡು ಕರ್ಕೊಂಡು ಬಂದಿದ್ದೀನಿ. ಓಕೆ, ವಿಚಾರಿಸ್ಕೋತೀನಿ. ಅಯ್ಯೋ ನನ್ ಸರಸ್ವತಿ, ಇವ್ರ ಜೊತೆನೆ ನಿನ್ ಸ್ಪರ್ಧೆ. ಇವನ ಯಾಕೆ? ಇವ್ರು ನೋಡಿದ್ರೆ ಬಾರ್ಸೋ ತರ ಕಾಣಿಸಲ್ವಾ? ಇವನೇನ್ ಬಾರ್ಸೋದು ಗಂಟೆ. ಏನ್ ಹಾಗಾದ್ರೆ? ಅಂದ್ರೆ ಜಾತ್ರೆಯಲ್ಲಿ ಕುಸ್ತಿ ಮಾಡ್ಸೋ ಮೇಸ್ತ್ರಿ ತರ ಇದ್ದಾನೆ. ಇವನ್ ಜೊತೆ ಸಂಗೀತ ಸ್ಪರ್ಧೆನ? ಇವನು ಬಾಡಿಯಲ್ಲಿ ಆಡ್ತಾನ, ಬಾಯಲ್ಲಿ ಆಡ್ತಾನ? ಹಲೋ ಹಲೋ. ಏನೋ ಬಾರಿಸ್ತೀನಿ ಇದೆಯಲ್ಲ, ಎಲ್ಲಿ ಬಾರ್ಸು? ಗುರುವೆ, ಓಡೋಣ ಬಾ. ಬದುಕಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬುಲ್ಬುಲ್ ತನಕ ಬಾರಿಸ್ಕೊಂಡು ಬೇವರ್ಸಿ ಹೆಂಗಾದ್ರೂ ಬದುಕೋಣ. ಅಯ್ಯೋ, ಅಮ್ಮ ತಾಯಿ ತ್ರಿಪುರ ಬಾರಿಸ್ಬೇಡ ಅಂತ ಹೇಳು. ಅಯ್ಯೋ ಲೋ ಅಣ್ಣ, ಪೈಲ್ವಾನ್ ಪಾಪಣ್ಣ ನಾಯಿ ಹೊಡೆದಂಗ್ ಹೊಡಿತಾವನಲ್ಲಪ್ಪ.
Come on, I say! ಗುರುವೆ ಕುಡಿ ಗುರುವೆ ಕುಡಿ. ಏನ್ ಜಮಾಯಿಸ್ಬಿಟ್ಟೆ ಲವರ್ ಪೆಪ್ಸಿ. ಐ ಶಟ್ ಅಪ್. ಹಾ ಎತ್ಕೊಂಡೋಗ್ರಿ. ಪ್ಲೀಸ್ ನನ್ನೇನು ಮಾಡಬೇಡ. ಏನು ತಮಾಷೆಗೆ. ತಮಾಷೆ? ತಮಾಷೆಗೋಸ್ಕರ ಮನುಷ್ಯರ ಪ್ರಾಣ ಜೊತೆ ಹುಡುಗಾಟ ಆಡ್ತೀಯ? ಏನೋ ಸಹಾಯ ಮಾಡ್ತೀಯ ಅಂತ ನಿನ್ನಂತ ಹೃದಯ ಅಲ್ಲದ ಹುಡುಗಿ ನಂಬಿದ್ದು ನನ್ನ ತಪ್ಪು. ಆ ಮನೆಗೆ ಸೇರಿದ್ ನೀನು ಸ್ಪರ್ಧೆಯಲ್ಲಿ ಸೇರಕ್ಕೆ ಸಹಾಯ ಮಾಡಿದ್ರೆ ನನ್ನ ಹಸುವಿನ ಸಮಸ್ಯೆ ತೀರುತ್ತೆ ಅಂತ ಎಷ್ಟೋ ಆಸೆಯಿಂದ ನೀನು ಹಿಂದೆ ಬಂದೆ. ಆದರೆ ನೀನು ನನ್ನ ಬಡತನನ ಬಂಡವಾಳ ಮಾಡಿಕೊಂಡು ನಿನ್ನ ಬಂಡತನ ತೋರಿಸ್ಬಿಟ್ಟೆ. ಹಣದಿಂದ ಮನುಷ್ಯನ ಕೊಂಡ್ಕೊಬೋದು ಅಂತ ನೀನು ತಿಳ್ಕೊಂಡಿದ್ಯಾ. ಆದರೆ ಮಾನವೀಯತೆಯಿಂದ ಮನುಷ್ಯನ ಗೆಲ್ಬೋದು ಅಂತ ನಿನಗೆ ಗೊತ್ತಿಲ್ಲ. ಹೆಣ್ಣಿಗೆ ಮೆರುಗು ಹಣ ಅಲ್ಲ, ಗುಣ. ಏನೇಲೇ ಅವತ್ತು 4 ಜನಗಳ ಮುಂದೆ ನನ್ ಕೆನ್ನೆಗೆ ಹೊಡೆದು ಅವಮಾನ ಮಾಡ್ದಿಯಲ್ಲ, ಅದನ್ನ ನಾನು ಮರ್ತ್ಬಿಟ್ಟೆ ಅನ್ಕೊಂಡ್ಬಿಟ್ಯಾ? ಈಗ ನೋಡು, ಜೀವನದಲ್ಲಿ ನೀನ್ ನನ್ನ ಯಾವತ್ತು ಮರಿದೇ ಇರೋ ತರ ಮಾಡ್ತೀನಿ. ಇನ್ಮೇಲೆ ಈ ಊರಲ್ಲಿ ನೀನ್ ಯಾವತ್ತು ತಲೆ ಎತ್ಕೊಂಡು ತಿರ್ಗೋ ಹಾಗೆ ಇಲ್ಲ.
ನೀಲಾ, ನೋಡಿದ್ರ ಕೃಷ್ಣ, ಇದನ್ನೇ ದೈವ ಸಂಕಲ್ಪ ಅನ್ನೋದು. ನಮ್ಮಿಬ್ಬರ ಪವಿತ್ರ ಅನುಬಂಧದ ಸಾಕ್ಷಿಯಾಗಿ ಸರ್ವಮಂಗಳೇನೆ ಈ ಮಾಂಗಲ್ಯನ ನಿಮ್ಮ ಕೈಯಿಂದ ನನ್ನ ಕುತ್ತಿಗೆಗೆ ಬೀಳೋ ಹಾಗೆ ಮಾಡಿದ್ಲು. ನಾವು ಕಂಡ ಕನಸುಗಳನ್ನ ದೇವರು ಈ ಮಾಂಗಲ್ಯ ರೂಪದಲ್ಲಿ ನಿಜ ಮಾಡ್ಬಿಟ್ರು. ಈ ನಿಜ ಹೀಗೆ ಶಾಶ್ವತವಾಗಿರ್ಬೇಕು. ಇದು ದೈವಿಕವಾಗಿ ನಡೆದ ಮದುವೆ. ಇನ್ನೇನಿದ್ರು ದೊಡ್ಡವ್ರ ಹತ್ರ ಮಾತಾಡಿ ಒಳ್ಳೆ ದಿನ ನೋಡಿ ನಿನಗೆ ಮತ್ತೆ ತಾಳಿ ಕಟ್ತೀನಿ. ಅಲ್ಲಿವರೆಗೂ ಇದು ಹೀಗೆ ಇರಲಿ. ಏನ್ರಿ ಏನ್ ಮೌನ? ಮದ್ವೆಯಾಗಿ 3 ತಿಂಗಳಾಯ್ತಲ್ಲ, ಇನ್ನು ಹೀಗೇ ಇದೆಯಲ್ಲಮ್ಮ. ನನಗೆ ಈ ಒಳ್ಳೆ ಸುದ್ದಿ ಯಾವಾಗ ಹೇಳ್ತೀಯ ಅಂತ ಕೇಳ್ತಿದ್ದಾರೆ ನಮ್ ಡ್ಯಾಡಿ. ಯೋಚನೆ ಮಾಡ್ಬೇಡ, ಅದೇ ಪ್ರಯತ್ನದಲ್ಲಿ ಇದೀವಿ ಅಂತ ಹೇಳು. ತಮಾಷೆ ಅಲ್ಲ ರೀ. ಡ್ಯಾಡಿಗ್ ಸ್ವೀಟ್ ನ್ಯೂಸ್ನ ಯಾವಾಗ ಹೇಳೋಣ ನಾವು? ಸರಿ, ಇವತ್ತು ಆಫೀಸಿಗೆ ಲೀವ್ ಹಾಕಿ ಮನೇಲಿ ಎದ್ದು ಬಿಡ್ತೀನಿ. ನಾಳೆನೇ ಹೇಳ್ಬಿಡೋಣ. ಸಾಕ್ ಸುಮ್ನೆ ರೀ, ಆಫೀಸಿಗೆ ಟೈಮ್ ಆಯ್ತು. ಹಲೋ, ನಾನ್ ಗುರು ಸತ್ಯ. ನಿನ್ನ ಅನುಮಾನ ನಿಜಾನೇ. ನಮ್ ಕಂಪ್ನಿ ಕಸೆಟ್ ನ ಡೂಪ್ಲಿಕೇಟ್ ಮಾಡಿ ಮಾರ್ತಾ ಇದ್ದು ಆ ಬಸವಯ್ಯನೇ. ಅವನ ಇನ್ನೂ ಜಾಗ ಕಂಡಿಡ್ಬಿಟ್ಟೆ. ಆ ಜಾಗ ಸರಿ, ನಾನು ಈಗಲೇ ಅವನ ಕೈ ನೋಡ್ಕೊತೀನಿ. ಜಗಮಲ್ಲ, ಸೂರ್ಯಚಂದ್ರರಾಯ ಮಗಳಿಗೆ ಗಂಡನ್ ತಂದಿಲ್ಲ, ನಮ್ ಭಾಗಕ್ಕೆ ಯಮನ್ನೇ ತಂದ್ಬಿಟ್ಟಿದಾನೆ. ಏಳಿ ಮೈನ್ ಗಲಾಟೆ ಜಾಸ್ತಿ ಆಗ್ಬಿಟ್ಟು ನಮ್ಮನ್ನು ಶೇಕ್ ಮಾಡ್ತಿದ್ದಾನೆ. ಒಳಿ ಅಂದ್ರೆ ಹೌದು, ನನ್ನ ಮಾವನಿಗೆ ಅಳಿಯ, ಸ್ನೇಹಿತರಿಗೆ ಗೆಳೆಯ, ನಿನ್ನಂತ ಕಂತ್ರಿ ನನ್ನ ಮಕ್ಕಳಿಗೆ ಸೊಂಟ ಮುರಿಯ. ಅಲ್ಲ, ಇದೇನಿದು ದಿಢೀರಂತ ನೀವು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ಡೂಪ್ಲಿಕೇಟ್ ಕ್ಯಾಸೆಟ್ ಮಾಡೋ ಡೂಪ್ಲಿಕೇಟ್ ಬ್ರೈನ್ ಇರೋ ನಿನ್ನಂತ ಕೇಡಿಗಳನ್ನ ಜೋಡ್ನಲ್ಲಿ ಹೊಡೆದು ಸುಡ್ಗಾಡ ಕಳ್ಸೋದಕ್ ಬಂದಿದ್ದೀನಿ. ಭಕ್ತಿ ಗೀತೆಗಳ ಜೊತೆ ರಕ್ತಿ ಗೀತೆಗಳನ್ನ ಬೆರೆಸಿ, ಜಾಲಿ ಗೀತೆಗಳ ಜೊತೆ ಪೋಲಿ ಗೀತೆಗಳನ್ನ ಬೆರೆಸಿ, ತ್ಯಾಗರಾಜ್ ಪುರಂದರ ಕ್ಯಾಸೆಟ್ಗಳನ್ನ ಕೆಟ್ಟದಾಗಿ ಡೂಪ್ಲಿಕೇಟ್ ಮಾಡಿ ಮಾರ್ಕೆಟ್ ನಲ್ಲಿ ಹಂಚ್ತಿರೋ ನಿನ್ನಂತ ಅಲ್ಕ ನನ್ನ ಮಕ್ಕಳಿಗೆ ಅಲ್ಲಿ ಉದುರ್ಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ರೈಟ್ ಅ ಮಿನಿಟ್. ಹಾಗಾಗೋದಕ್ಕೆ ನೀನ್ ಹೊರಗೆ ಹೋದ್ರೆ ತಾನೆ. ನೀನ್ ಹಲ್ಲುದ್ರಸೋಕ್ ಮುಂಚೆ ನಿನ್ನ ಬಾಯಿ ಬಂದ್ ಮಾಡಿ ಒಂದು ಗುಂಡಿ ತೋಡಿ ಅದ್ರಲ್ಲಿ ಮಲಗಿಸಿ ಪರ್ಮನೆಂಟ್ ಆಗಿ ಗುಡ್ ನೈಟ್ ಹೇಳ್ಬಿಡ್ತೀನಿ. ಸತ್ಯ, ಮಾವನ್ ಏನಾಯ್ತು? ಆ ಬಸವಯ್ಯ ಮಾರ್ಕೆಟ್ ಮಾಡ್ತಾ ಇದ್ದ ಕಲ್ ಕ್ಯಾಸೆಟ್ ವಿಷಯ ತಿಳಿದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಸಮಾಧಾನ ಮಾಡ್ಕೊ ಮಾವನ. ಡಾಕ್ಟರ್, ಮಾವ ಹೇಗಿದ್ದಾರೆ? ತಕ್ಷಣ ಬೈಪಾಸ್ ಸರ್ಜರಿ ಮಾಡ್ಬೇಕು. ಆದ್ರೆ ನಿಮ್ ಹೆಂಡತಿ ಒಪ್ತಾ ಇಲ್ಲ. ಯಾಕೆ ಮೋಹನ? ಡ್ಯಾಡಿನ ಅಮೆರಿಕಕ್ಕೆ ಕರ್ಕೊಂಡು ಹೋಗೋಣ ಅಂತ. ಅಲ್ಲಿ ನನ್ನ ಕಸಿನ್ ಇದ್ದಾರೆ, ಎಕ್ಸ್ಪರ್ಟ್ ಸರ್ಜನ್. ನಿನಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗು. ಮಾವ ಹುಷಾರಾದ್ರೆ ಸಾಕು.
ನಾನೆಲ್ಲ ಅರೇಂಜ್ ಮಾಡ್ತೀನಿ.